ನಮಸ್ಕಾರ. ಹೆಚಲೋ ಜನಗಣತಿ ಅಪ್ಲಿಕೇಶನಲ್ಲಿ ವಾಸದ ಮನೆ ಅಲ್ಲದ ಅಂದ್ರೆ ಒಂದು ಅಂಗಡಿ ತರಹದ ವಾಣಿಜ್ಯ ಕಟ್ಟಡದ ವಿವರಗಳನ್ನು ತುಂಬೋದು ಹೇಗೆ ಅಂತ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ಇದನ್ನ ಸರಿಯಾಗಿ ಮಾಡಿದ್ರೆ ತುಂಬಾ ಸಮಯ ಉಳಿಸಬಹುದು. ಬನ್ನಿ ಶುರು ಮಾಡೋಣ. ಜನಗಣತಿ ಕೆಲ್ಸದಲ್ಲಿ ಸಮಯ ಅನ್ನೋದು ಚಿನ್ನಕ್ಕಿಂತಾನೂ ಜಾಸ್ತಿ ಅಲ್ವಾ? ಹಾಗಾದ್ರೆ ಒಂದು ಅಂಗಡಿಯ ವಿವರಗಳನ್ನ ದಾಖಲಿಸುವಾಗ ನಮ್ಮ ಅಮೂಲ್ಯ ಸಮಯವನ್ನ ಉಳಿಸೋಕೆ ಒಂದು ಸಣ್ಣ ಆದ್ರೆ ತುಂಬಾನೇ ಪವರ್ಫುಲ್ ಆದ ಟ್ರಿಕ್ ಇದೆ. ಅದೇನು ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ಮೊದಲು ಹೆಲ್ಲೋ ಆಪ್ ಓಪನ್ ಮಾಡ್ಕೊಂಡು ಈ ಪ್ರಕ್ರಿಯೆಯನ್ನ ಮೊದಲನೇ ಹಂತದಿಂದ ಶುರು ಮಾಡೋಣ. ಓಕೆ, ಮೊದಲು ನಿಮ್ಮ ಫೋನಲ್ಲಿರೋ HLO ಆಪ್ ಓಪನ್ ಮಾಡಿ. ಅಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಅಂತ ಒಂದು ಆಯ್ಕೆ ಕಾಣುತ್ತೆ, ಅದನ್ನ ಟ್ಯಾಪ್ ಮಾಡಿ. ಆಮೇಲೆ ಹೊಸ ಎಂಟ್ರಿ ಶುರು ಮಾಡೋಕೆ ಹೊಸ ಮನೆಪಟ್ಟಿ ನಮೂದು ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಿ. ಇದು ನಿಮ್ಮನ್ನ ನೇರವಾಗಿ ಡೇಟಾ ಎಂಟ್ರಿ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಗೆ ಮೊದಲೇ ಕೊಟ್ಟಿರೋ ಬಿಲ್ಡಿಂಗ್ ನಂಬರ್ ಹಾಕಬೇಕು. ನಮ್ಮ ಈ ಉದಾಹರಣೆಗೋಸ್ಕರ ನಾವು ಕಟ್ಟಡ ಸಂಖ್ಯೆ 2 ಅಂತ ಎಂಟರ್ ಮಾಡ್ತಿದ್ದೀವಿ. ಮುಂದೆ ಇದೊಂದು ಹೊಸ ಎಂಟ್ರಿ ಅಲ್ವಾ, ಅದಕ್ಕೆ ಹೊಸ ಅಂತ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ ತಕ್ಷಣ ಆಪ್ ತಾನಾಗಿಯೇ T02 ತರಹ ಒಂದು ಯುನೀಕ್ ಜನಗಣತಿ ಮನೆ ಸಂಖ್ಯೆಯನ್ನ ಕ್ರಿಯೇಟ್ ಮಾಡುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್, ಗಮನದಲ್ಲಿರ್ಲಿ. ಸರಿ, ಆ ಹಂತ ಮುಗೀತು. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಬಿಲ್ಡಿಂಗ್ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದೆರಡು ಸಿಂಪಲ್ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. 4ನೇ ಪ್ರಶ್ನೆ, ಕಟ್ಟಡದ ನೆಲ ಅಂದರೆ ಫ್ಲೋರ್ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಅಂತ ಕೇಳುತ್ತೆ. ಅಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಸರಿಯಾದದ್ದನ್ನ ಆಯ್ಕೆ ಮಾಡಿ. ಅದೇ ರೀತಿ 5ನೇ ಪ್ರಶ್ನೆ, ಗೋಡೆಗಳನ್ನ ಕಟ್ಟೋಕೆ ಮುಖ್ಯವಾಗಿ ಏನ್ ಬಳಸಿದ್ದಾರೆ ಅಂತ ನೀವ್ ನೋಡಿದ ಹಾಗೆ ಯಾವುದು ಸರಿನೋ ಅದನ್ನ ಸೆಲೆಕ್ಟ್ ಮಾಡಿ. ಮತ್ತು ಕೊನೆಯದಾಗಿ 6ನೇ ಪ್ರಶ್ನೆ, ರೂಫ್ ಬಗ್ಗೆ ಅಂದ್ರೆ ಛಾವಣಿಯ ಬಗ್ಗೆ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಾವು ಈ ಇಡೀ ಪ್ರಾಸೆಸ್ನಲ್ಲೇ ಅತಿ ಮುಖ್ಯವಾದ ಗೇಮ್ ಚೇಂಜಿಂಗ್ ಹಂತಕ್ಕೆ ಹೋಗ್ತೀವಿ. ಇಲ್ಲಿಯವರೆಗೂ ಮಾಡಿದ್ದು ಜಸ್ಟ್ ವಾರ್ಮಪ್ ಅಷ್ಟೇ. ಈಗ ನೋಡಿ, ಇಡೀ ಪ್ರಕ್ರಿಯೆಯಲ್ಲೇ ಅತ್ಯಂತ ಪ್ರಮುಖವಾದ ಜಾಗಕ್ಕೆ ಬಂದಿದ್ದೀವಿ. ಈ ಒಂದು ಪ್ರಶ್ನೆ ನಿಮ್ಮ ಕೆಲಸವನ್ನ ಎಷ್ಟು ಸುಲಭ ಮಾಡುತ್ತೆ ಅಂತ ನೀವೇ ನೋಡಿ. ಪ್ರಶ್ನೆ ಸಂಖ್ಯೆ 7 ಹೀಗಿದೆ: ಜನಗಣತಿ ಮನೆಯನ್ನು ಯಾವ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದೆ? ಇಲ್ಲಿ ನೀವ್ ಕೊಡೋ ಉತ್ತರ ಆಪ್ನ ಮುಂದಿನ ಇಡೀ ಫ್ಲೋವನ್ನೇ ಬದಲಾಯಿಸ್ಬಿಡುತ್ತೆ. ಹಾಗಾಗಿ ಇಲ್ಲಿ ಬಹಳ ಗಮನ ಇರಬೇಕು. ನಾವೀಗ ಎಂಟ್ರಿ ಮಾಡ್ತಿರೋದು ಒಂದು ಅಂಗಡಿ ಅಂದರೆ ವಾಣಿಜ್ಯ ಸ್ಥಳ ಅಲ್ವಾ? ಹಾಗಾಗಿ ನಾವು ಅಂಗಡಿ ಅನ್ನೋ ಆಯ್ಕೆಯನ್ನ ಸೆಲೆಕ್ಟ್ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ನಾವು ಆಪ್ಗೆ ಸ್ಪಷ್ಟವಾಗಿ ಹೇಳ್ತಿದ್ದೀವಿ, ನೋಡಪ್ಪ, ಇದೊಂದು ವಾಸದ ಮನೆಯಲ್ಲ, ಇದೊಂದು ಬಿಸ್ನೆಸ್ ಮಾಡೋ ಜಾಗ ಅಂತ. ಅಂಗಡಿ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಅದು ಯಾವ ತರಹದ ಅಂಗಡಿ ಅಂತ ಸ್ಪೆಸಿಫಿಕ್ ಆಗಿ ಕೇಳುತ್ತೆ. ನಮ್ಮ ಉದಾಹರಣೆಯಲ್ಲಿ ಇದೊಂದು ಪ್ರಾವಿಷನಲ್ ಸ್ಟೋರ್. ಈ ವಿವರವನ್ನು ನಮೂದಿಸೋದು ಮುಖ್ಯ. ಮತ್ತು ಈಗ ಮ್ಯಾಜಿಕ್ ನೋಡುವ ಸಮಯ. ಆ ಒಂದೇ ಒಂದು ಸರಿಯಾದ ಆಯ್ಕೆ ಮಾಡಿದ್ರ ಫಲಿತಾಂಶ ಏನು ಅಂತ ನೋಡೋಣ. ಇದು ನಿಮ್ಮ ಕೆಲ್ಸವನ್ನ ಎಷ್ಟು ಸುಲಭ ಮಾಡುತ್ತೆ ಅಂತ ನೋಡಿದ್ರೆ ನಿಜಕ್ಕೂ ಆಹಾ ಅಂತೀರಾ. ಇಲ್ಲಿರೋ ವ್ಯತ್ಯಾಸವನ್ನ ಒಮ್ಮೆ ಗಮನಿಸಿ. ಒಂದು ವೇಳೆ ನೀವು ವಾಸದ ಮನೆ ಅಂತ ಆಯ್ಕೆ ಮಾಡಿದ್ರೆ ಪೂರ್ತಿ 34 ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕಿತ್ತು. ಆದ್ರೆ ನಾವು ಅಂಗಡಿ ಅಂತ ಆಯ್ಕೆ ಮಾಡಿದ್ದಕ್ಕೆ ಪ್ರಶ್ನೆ 8ರಿಂದ 34ರವರೆಗಿನ ಎಲ್ಲಾ ಪ್ರಶ್ನೆಗಳನ್ನ ಆಪ್ ತಾನಾಗಿಯೇ ಲಭ್ಯವಿಲ್ಲ ಅಂತ ಫಿಲ್ ಮಾಡ್ಬಿಡುತ್ತೆ. ಎಂಥ ಅದ್ಭುತ ಅಲ್ವಾ? ಹೌದು, ನೀವು ಸರಿಯಾಗಿ ನೋಡಿದ್ರಿ. ಬರೋಬ್ಬರಿ 27 ಪ್ರಶ್ನೆಗಳು. ಅಷ್ಟು ಪ್ರಶ್ನೆಗಳು ತಾವಾಗಿಯೇ ಸ್ಕಿಪ್ ಆಗ್ಬಿಡ್ತವೆ. ಕೇವಲ ಒಂದೇ ಒಂದು ಸರಿಯಾದ ಆಯ್ಕೆಯಿಂದ ಇಷ್ಟೆಲ್ಲ ಕೆಲಸ ಉಳಿತಾಯ ಆಗುತ್ತೆ. ನಿಮ್ಮ ಸಮಯ ಮತ್ತು ಶ್ರಮ ಎರಡೂ ಉಳಿಯುತ್ತೆ. ಈಗ ನಾವು ಆಲ್ಮೋಸ್ಟ್ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮೂದಿಸಿದ ವಿವರಗಳನ್ನ ಉಳಿಸಿ ನಮ್ಮ ಡೇಟಾವನ್ನ ಸಿಂಕ್ ಮಾಡೋದು ಅಷ್ಟೇ ಬಾಕಿ. ಪ್ರಶ್ನೆಗಳು ತಾನಾಗಿಯೇ ಸ್ಕಿಪ್ ಆದ ಮೇಲೆ ಪೇಜ್ನ ಕೆಳಗೆ ಕಾಣುವ ಕಿತ್ತಳೆ ಬಣ್ಣದ ದೃಢೀಕರಿಸಿ ಬಟನ್ ಮೇಲೆ ಟ್ಯಾಪ್ ಮಾಡಿ. ದೃಢೀಕರಿಸಿದ ಮೇಲೆ ವಾಪಸ್ ಡ್ಯಾಶ್ಬೋರ್ಡ್ಗೆ ಬನ್ನಿ. ಅಲ್ಲಿ ಸಿಂಕ್ ಬಟನ್ ಒತ್ತಿ ಡಿಕ್ಲರೇಷನ್ ಬಾಕ್ಸ್ ಚೆಕ್ ಮಾಡಿ, ನಿಮ್ಮ ಡಿಜಿಟಲ್ ಸೈನ್ ಹಾಕಿ, ಕೊನೆಗೆ ಉಳಿಸಿ ಮತ್ತು ಸಿಂಕ್ ಮಾಡಿ ಮೇಲೆ ಟ್ಯಾಪ್ ಮಾಡ್ರೆ ಮುಗೀತು. ನಿಮ್ಮ ಡೇಟಾ ಸೇಫ್ ಆಗಿ ಸರ್ವರ್ಗೆ ಹೋಗುತ್ತೆ. ಎಲ್ಲವೂ ಸರಿಯಾಗಿ ನಡೆದರೆ ಮಾಹಿತಿಯನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಅನ್ನೋ ಈ ಮೆಸೇಜ್ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಇದರ ಅರ್ಥ ನಿಮ್ಮ ಕೆಲಸ ಪರ್ಫೆಕ್ಟ್ ಆಗಿ ಮುಗಿದಿದೆ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಏನು? ತುಂಬಾ ಸಿಂಪಲ್. ಪ್ರಶ್ನೆ 7ಕ್ಕೆ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡುವುದು. ವಾಣಿಜ್ಯ ಸ್ಥಳಗಳನ್ನ ಎಂಟ್ರಿ ಮಾಡುವಾಗ ಈ ಒಂದು ಸಣ್ಣ ಟ್ರಿಕ್ ನಿಮ್ಮ ಜನಗಣತಿ ಕೆಲಸವನ್ನ ಎಷ್ಟೋ ಪಟ್ಟು ಸುಲಭ ಮತ್ತು ವೇಗ ಮಾಡಬಲ್ಲದು. ಇದನ್ನ ನೆನಪಿನಲ್ಲಿಡಿ.